ಏನಾಯ್ತು ಅದಕ್ಕೆ? ಏನಾಯ್ತಂತ ಹೇಳಿ ಅದಕ್ಕೆ? ಏನಾಯ್ತದ್ಗೆ? ಬಾವ ಲಿಸನ್, ನಿಮ್ಮ ದಾದ ವಿಷಯದಲ್ಲಿ ನಾವು ಸ್ವಲ್ಪ ಹೆಚ್ಚಾಗಿ ಕೇರ್ಫುಲ್ ಆಗಿರಬೇಕು ಬಾವ. ಏನಾಯ್ತು? ಈಗೇನು ಮಾಡಿದ್ರು? ಅವರಿಂದ ಏನಾದರೂ ಅಪಾಯ ಇದೆಯಾ ಅದಕ್ಕೆ ನಿಮಗೆ? ನೋ ಬಾವ, ನಾನು ಹಾಗಲ್ಲ ಹೇಳಿದ್ದು. ಅವ್ರ ಬಗ್ಗೆ ನನಗೆ ಹೆಚ್ಚಾಗಿ ಕಾಳಜಿ ಆಗ್ತದೆ. ಅವ್ರು ಸರಿಯಾಗಿ ನಿದ್ದೆ ಮಾಡ್ತಿಲ್ಲ. ವಾಟ್? ಅವ್ರು ನಿದ್ದೆ ಮಾಡ್ತಿಲ್ಲ ಅನ್ನೋದು ನಿಮಗೆ ಕಾಳಜಿನ? ಅವ್ರ ಬಗ್ಗೆ ನಿಜ ಗೊತ್ತಾಗ ಮೇಲಿಂದ ನನಗೆ ನಿದ್ದೆ ಬರ್ತಾ ಇಲ್ಲ. ಐ ಆಮ್ ಲಿಟರಲಿ ಸ್ಲೀಪ್ಲೆಸ್. ಬಾವ, ನಿಮ್ಮದು ಅವ್ರದ್ದು ಕಂಡೀಷನ್ ಬೇರೆ. ಅವ್ರು ನಿದ್ದೆ ಮಾಡಿಲ್ಲ ಅಂದರೆ ತುಂಬಾ ತೊಂದರೆ ಆಗುತ್ತೆ. ನಾವೇನನ್ನೋ ಸರಿ ಮಾಡೋದಕ್ಕೆ ಹೋಗಿ ಇನ್ನೇನನ್ನ ಕಳ್ಕೊತೀವಿ ಅನ್ನೋ ಭಯ ಕಾಡ್ತಿದೆ ನನಗೆ. ಭಯ ಯಾಕೆ ಅದಕ್ಕೆ? ನನಗೆ ಅರ್ಥ ಆಗ್ತಿಲ್ಲ. ಅವ್ರು ನಿದ್ದೆ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ತಲೆ ಕೆಡ್ಸ್ಕೊತಿದ್ದೀರಾ? ಅಲ್ಲ, ಏನೇನೋ ಮಾಡೋಕ್ಕೋಗಿ ನಾವೇನೇನೋ ಕಳ್ಕೊಬೋದು ಅಂತಿದ್ದೀರಲ್ಲ, ಏನದರ ಅರ್ಥ? ಇವತ್ತು ನಿನ್ನ ಕಥೆ ಮುಗಿತ್ಲೆ. ನಿನ್ನ ಕಥೆ ಮುಗೀತು. ನೀವು ತುಂಬ ಚಿಕ್ಕ ವಿಷಯಕ್ಕೆ ತುಂಬ ಜಾಸ್ತಿನೇ ತಲೆ ಕೆಡ್ಸ್ಕೊತಿದ್ರ ಅದಕ್ಕೆ. ಅಫ್ಕೋರ್ಸ್ ಎಲ್ಲರೂ ಕರೆಕ್ಟಾಗಿ ನಿದ್ದೆ ಮಾಡಬೇಕು. ನಿದ್ದೆ ಮಾಡಿಲ್ಲ ಅಂದರೆ ಆರೋಗ್ಯ ಕೆಡುತ್ತೆ, ಗೊತ್ತು. ದಾದ ವಿಷಯದಲ್ಲಿ ನೀವು ಹೀಗಿರೋದ್ರಿಂದನೇ ಅವ್ರು ಇನ್ನೂ ಸುಲಭ ಆಗ್ತಿರೋದು. ಅವ್ರು ಏನು ಹೇಳಿದ್ರು ನೀವು ನಂಬ್ತೀರಾ. ಸಾರಿ ಅತ್ತಿಗೆ, ನಾನು ಬೇರೆ ಅರ್ಥದಲ್ಲಿ ಹೇಳಿಲ್ಲ. ಬಟ್ ಈ ವಿಷಯದಲ್ಲಿ ನೀವು ತುಂಬ ವಲ್ನರೇಬಲ್ ಆಗ್ತಿದ್ದೀರಾ. ಹಾಗಲ್ಲ ಬಾವ, ಅವರು ಜೇಂಡೆನ ತುಂಬ ಹಚ್ಕೊಂಡಿದ್ದಾರೆ. ಈಗ ನಾವು ಮೊದಲು ಜೇಂಡೆ ಎಲ್ಲಿದ್ದಾರೆ ಅಂತ ಹುಡುಕ್ಬೇಕು. ಅವ್ರು ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳಿ. ದಾದಾಗೋಸ್ಕರ ನಾವು ಜೇಂಡೆನ ಹುಡುಕ್ಬೇಕಾದ್ಗೆ? ಎಲ್ಲ ಗೊತ್ತಿದೆ ಮಾತಾಡ್ತಿದ್ದೀರಾ ನೀವು. ಆ ಜೇಂಡೆ ಎಂತ ಖತರ್ನಾಕ್ ಅಂತ ಗೊತ್ತಿದ್ದು ನೀವು ಈ ಥರ ಮಾತಾಡ್ತಿದ್ದೀರಲ್ಲ. ಅವ್ನು ನಮ್ಮ ಕೈಗೆ ಸಿಗ್ಬಾರ್ದಂತಾನೆ ಎಲ್ಲೋ ಬಚ್ಚಿಟ್ಕೊಡ್ರೋ ಹಾಗಿದೆ. ಅವನು ಹುಡುಕ್ ಪ್ರಯೋಜನ ಇಲ್ಲ. ಅವ್ರನ್ನ ಹುಡುಕ್ಲಿಲ್ಲ ಅಂದರೆ ನಿಮ್ಮ ದಾದ ಏನು ಮಾಡ್ತಾರೆ? ನಿಮ್ಮ ದಾದನ ಪರಿಸ್ಥಿತಿ ಹದಗೆಡತ್ತೆ ಬಾವ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ನನಗೆ ಗೊತ್ತಾಗ್ತಿಲ್ಲ. ಪ್ಲೀಸ್ ಬಾವ, ಈಗ ಸದ್ಯಕ್ಕೆ ಜೇಂಡೆ ಸಿಗೋದು ಮುಖ್ಯ. ಆಮೇಲೆ ನೇರ ಕೂತು ಎಲ್ಲ ಮಾತಾಡೋಣ. ಕೂತ್ ಮಾತಾಡೋಕ್ಕೆ ಇದೇನು ಮದುವೆ ಮಾತುಕತೆನಾ ಅತ್ತಿಗೆ? ಏನು ಆಗಿದೆ ನಿಮಗೆ? ನೆನ್ನೆನೇ ಒಂದು ಮಾತಾಡಿದ್ರಿ, ಈಗ ಬೇರೆ ಥರ ಮಾತಾಡ್ತಿದ್ದೀರಾ. ಈ ಸಮಯಕ್ಕೆ ಏನು ಮುಖ್ಯನೋ ಅದನ್ನ ಮಾತಾಡ್ತಿದ್ದೇನೆ, ಅರ್ಥ ಮಾ. ಹರ್ಷ, ಜೆಂಡೆ ಬಗ್ಗೆ ಏನಾದರೂ ಗೊತ್ತಾಯ್ತಾ? ನನ್ಗ ಜೇಂಡೆ ಬಗ್ಗೆ ನನಗೆ ಹೇಗೆ ಗೊತ್ತಿರ್ಬೇಕು ದಾದಾ? ಅವ್ರು ಜಾಸ್ತಿ ಕಾಂಟ್ಯಾಕ್ಟಲ್ಲಿರೋದು ನಿಮ್ಮ ಜೊತೆನೇ ಅಲ್ವಾ? ನಿಮಗೆ ಗೊತ್ತಿರಬೇಕು. ಅದೇ ನನಗೂ ಗಾಬರಿ ಆಗ್ತಿರೋದು. ಅವನು ಎಲ್ಲೇ ಇದ್ರು, ಏನೇ ಮಾಡ್ತಿದ್ರು, ನನಗೊಂದು ಮಾತು ತಿಳಿಸ್ತಿದ್ದ. ಅಥವಾ ನನ್ನ ಸುತ್ತ ಅವನ ಹುಡುಗರನ್ನ ಬಿಟ್ಟು ಅವ್ನು ನನ್ನ ಜೊತೆಯಲ್ಲೇ ಇದ್ದಾನೆ ಅನ್ನೋ ಭಾವನೆ ಆದರೂ ಕೊಡ್ತಿದ್ದ. ಆದರೆ ಈಗ ಸರಪಳಿ ಕತ್ತರಿಸ ಹಾಗೆ ಒಂದೇ ಸಲ ಬಿಡಿಸ್ಕೊಂಡು ಹೊರಟು ಹೋಗಿದ್ದಾನೆ. ಅವನು ಎಲ್ಲಿದ್ದಾನೆ ಗೊತ್ತಿಲ್ಲ, ಅವನಿಗೇನಾಗಿದೆ ಅನ್ನೋದು ಗೊತ್ತಿಲ್ಲ. ಇನ್ನೂ ಕಾಯಕ್ಕಾಗಲ್ಲ. ನಾನು ಈಗಲೇ ಪೊಲೀಸ್ ಕಮಿಷನರ್ನ ಭೇಟಿ ಮಾಡ್ತೀನಿ. ಅವನೆಲ್ಲೇ ಇದ್ರು ಸಿಗಲೇಬೇಕು. ಸರ್ ಸರ್ ಯು ಆರ್ ಸೋ ವರಿಡ್ ಅಬೌಟ್ ಹಿಮ್. ಈಗ ಅವ್ರು ಹೋಗ್ತಿದ್ದಾರೆ, ತಡೆಯಲ್ವಾತಿಗೆ? ಅವರನ್ನ ತಡೆದ್ರೇನೆ ತೊಂದರೆ.
ಅವ್ರಿಗೇನು ಸರಿ ಅನ್ಸುತ್ತೋ ಅದನ್ನೇ ಮಾಡಲಿ. ಅವ್ರಿಗೆ ಜೇಂಡೆ ಬಿಟ್ಟರೆ ಜಗತ್ತಲ್ಲಿ ಇನ್ನೇನು ಕಾಣಿಸ್ತಿಲ್ಲ. ನಿಮ್ಗೆ ಹಾಗೆ ಅನಿಸ್ತಿಲ್ವ ಅತ್ತಿಗೆ? ಇಲ್ಲ. ಯಾಕೆ ಅಂದರೆ ಅವರು ಈ ಜಗತ್ತಿನ ಒಂದು ಭಾಗವಾಗಿರೋದಕ್ಕೆ ಕಾರಣನೇ ಜೇಂಡೆ. ಇನ್ನೂ ಈ ಜಗತ್ತಲ್ಲಿ ಅವ್ರು ಇದ್ದಾರೆ ಅಂದರೆ ಅದಕ್ಕೆ ಮುಖ್ಯ ಕಾರಣನೇ ಜೇಂಡೆ. ನೀವು ಯಾವಾಗ ಯಾರ ಪರ ಅಂತಾನೆ ನನಗೆ ಅರ್ಥ. ಅರೆ ಪುಷ್ಪ, ಸುಬೋರೆ, ನಮಸ್ಕಾರ. ನಮಸ್ತೆ ಅಮ್ಮ. ಬನ್ನಿ ಬನ್ನಿ ಬನ್ನಿ. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಅಪ್ಪ, ಅಮ್ಮ, ಇದೆಂತ ಸರ್ಪ್ರೈಸ್? ಹೇಳ್ಬಾರ್ದ ನೀವು ಬರ್ತಿದ್ದೀನಿ ಅಂತ? ಎಲ್ಲಿ ಫೋನ್ ಮಾಡಿದ್ರೆ ಸರಿಯಾಗಿ ಮಾತಾಡ್ಲೇ ಇಲ್ಲ. ಏನು? ನಾನು ಫೋನ್ ಮಾಡಿದ್ನ? ಯಾವಾಗ ಅಮ್ಮ? ಇಲ್ಲ, ನಾನೇ ಅವಳಿಗೆ ಹೇಳಿದೆ ಫೋನ್ ಏನು ಮಾಡೋದು ಬೇಡ, ಸರ್ಪ್ರೈಸ್ ಕೊಟ್ಟಾಗ ಆಗುತ್ತೆ ಅಂತ ಬಂಗಾರ. ಒಳ್ಳೇದಾಯ್ತು. ಆವಾಗ ನೀವು ಬರ್ತಿದ್ರೆ ನಮಗೂ ಖುಷಿ. ಬನ್ನಿ ಕೂತ್ಕೊಳ್ಳಿ. ನನ್ನ ಕರಿಯಲ್ವಾ? ಅರೆ, ನೀನು ಬಂದಿದ್ಯೇನೋ? ಹೇಗಿದೆಯೋ? ನೀವು ಮುಂದೆ ಹೋಗಿ ನಾನು ಹಿಂದೆ ಬರ್ತೀನಿ ಅಂತ ಬಚ್ಚಿಟ್ಕೊಂಡು ಬಂದ. ಇನ್ನೂ ಹುಡುಗಾಟಿಕೆ ಬಿಟ್ಟಿಲ್ಲ. ನಮ್ಮ ಸಂಪತ್ತಿದ್ರೇನೆ ಒಟಾರಕ್ಕೆ ಕಳೆ. ಅಯ್ಯೋ ಇಲ್ಲ ಆಂಟಿ, ಅನು ಯಾವತ್ ಮದ್ವೆ ಆಗಿ ವರ್ಧನವ್ರ ಕುಟುಂಬಕ್ಕೆ ಬಂದ್ಲು ಅವತ್ತೇ ಒಟ್ಟಾಡ ಕಳೆ ಎಲ್ಲ ಹೊರಟೋಯ್ತು. ಅನು, ಯಾರು ನೋಡುತ್ತಿದ್ಯಾ? ರಮ್ಯನ್ನ. ಹೂನೋ, ಎಲ್ಲವಳು? ಅವಳು ನೀನ್ ಕರೆದ್ರೆ ಮಾತ್ರ ಬರೋದಂತೆ. ಹಾಗಂದ್ಲ? ಅಯ್ಯೋ, ಅವಳು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ ಅನ್ಸುತ್ತೆ. ನಾನು ಅವಳ ಹತ್ರ ಮಾತಾಡಿ ತುಂಬಾ ದಿನ ಆಯ್ತು. ಇರು, ನಾ ಈಗಲೇ ಅವಳು ಕಾಲ್ ಮಾಡ್ತೀನಿ. ಅಯ್ಯೋ ಇಲ್ಲಾನು, ಇವಾಗ ನೀನ್ ಕಾಲ್ ಮಾಡಿದ್ರು ಅವಳು ಬರೋ ಡೌಟು, ಆಮೇಲೆ ನೋಡುವಂತೆ ಬಿಡು. ಸರಿ ಆಯ್ತು. ಅಪ್ಪ, ಅಮ್ಮ, ಬನ್ನಿ ಕುತ್ಕೊಳ್ಳಿ. ನೀವಿಬ್ರು ನಾನ್ ಮಾಡೋ ಶುಂಠಿ ಟೀನ ಮಿಸ್ ಮಾಡ್ಕೊಂಡಿರ್ತೀರ, ನಂಗೊತ್ತು. ಬನ್ನಿ ಮಾಡ್ಕೊಡ್ತೀನಿ. ಅನು, ಹೇಗಿದೆಯಮ್ಮ? ನಾನು ಚೆನ್ನಾಗಿದ್ದೀನಿ ಅಮ್ಮ. ಅನು, ಬಾ ನೀನು ಕೂತ್ಕೋ. ಟೀ ಮಾಡಕ್ಕೆ ಮನೆ ತುಂಬಾ ಜನ ಇದ್ದಾರೆ. ನೀನ್ ಅಪ್ಪ ಅಮ್ಮನ ಜೊತೆ ಕೂತ್ಕೊಂಡು ಮಾತಾಡಿದ್ರೆ ಅವ್ರ ಮನ್ಸಿಗೂ ಸಮಾಧಾನ ಆಗುತ್ತೆ. ಲಕ್ಷ್ಮಿ, ಎಲ್ರಿಗೂ ಶುಂಠಿ ಟೀ ಮಾಡ್ಕೊಂಬಾ. ಸರಿ ಅಮ್ಮ. ಅಕ್ಕ, ನಾ ಹೇಳ್ಕೊಟ್ಟ ಹಾಗೆ ಮಾಡ್ಬೇಕು. ಸರಿ ಅಮ್ಮ. ಬನ್ನಿ ಬನ್ನಿ. ಬಾ ಅಮ್ಮ. ಅಪ್ಪ ಕೊಡು. ಅಮ್ಮ ಬನ್ನಿ ಬನ್ನಿ. ಬಾ ಬನ್ನಿ ಕೂತ್ಕೊಳ್ಳಿ. ಬಾ ಅಪ್ಪ. ಏನಾಯ್ತಮ್ಮ? ಯಾಕೆ ಹಾಗೆ ನೋಡ್ತಿದ್ಯಾ? ಅಪ್ಪ, ನೀವಿಬ್ರು ಹೇಗೆ ಸಡನ್ ಆಗಿ ಬಂದಿದ್ದೀರಾ? ಅಂದ್ರೆ ಎಲ್ಲ ಸರಿಯಾಗಿದೆ ತಾನೆ? ಈ ಮಾತನ್ನ ನಾವು ನಿನಗೆ ಕೇಳಬೇಕು. ನನಗೇನಾಗಿದೆ ಅಮ್ಮ? ನಾನು ಆರಾಮಾಗಿದ್ದೀನಿ. ಚೆನ್ನಾಗಿದ್ದೀನಿ ಅಂತ ಅನು ಬರೀ ಬಾಯಿ ಮಾತಲ್ಲಿ ಮಾತ್ರ ಹೇಳ್ತಿರೋ ಹಾಗಿದೆ. ನಮ್ಮ ವಟಾರದಲ್ಲಾದ್ರೆ ಒಬ್ರು ಮನೇಲಿ ಏನ್ ನಡೀತಿದೆ ಅಂತ ಪಕ್ಕದ ಮನೆಗೆ ಸಲೀಸಾಗಿ ಗೊತ್ತಾಗೋದು. ಅಲ್ಲಾದ್ರೆ ಸಂತೋಷ ಆಗ್ಲಿ ದುಃಖ ಆಗ್ಲಿ ಹಂಚ್ಕೊಳಕ್ಕೆ ಜನ ಇದ್ದಾರೆ. ಮೋಸ್ಟ್ಲಿ ಈ ಮನೇಲಿ ಏನ್ ನಡೆದ್ರು ಯಾವ ವಿಷಯನೂ ಹೊಸಲು ದಾಟಲ್ಲ ಅನ್ಸತ್ತೆ. ಅನು ನಿಜವಾಗ್ಲೂ ಚೆನ್ನಾಗಿದ್ದಾಳ? ಅರೆ, ಸುಬ್ಬವರು ಪುಷ್ಪರು ಬಂದಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ಹಾಯ್ ಸರ್. ಹಾಯ್. ನಮಸ್ತೆ ಸಂಪತ್. ಹಾಯ್ ಪುಷ್ಪ ಅವರೇ. ಹಾಯ್ ಸುಬ್ಬು ಅವರೇ, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಮಾನಸಿ ಅವರೇ, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಅಲ್ಲ ಅದಕ್ಕೆ ನಿಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ ಅಂತ ಆಗ್ಲೇ ಗೊತ್ತಿದ್ರೆ ನಾವು ಇನ್ನೂ ಬೇಗನೆ ಬರ್ತಿದ್ವಿ.
ಈಗ ನೋಡಿ ನನಗೆ ಆಫೀಸ್ಗೆ ಲೇಟ್ ಆಯಿತು. ಸುಬ್ಬು ಅವರೇ, ನಿಮ್ಗೇನು ಬೇಜಾರಿಲ್ಲ ತಾನೆ? ನಾನು ಆಫೀಸ್ ಬೇಗ ಹೋಗಿ ಬಂದ್ಬಿಡ್ತೀನಿ. ಏನು ತೊಂದರೆ ಇಲ್ಲ, ನೀವು ಹೋಗಿ ಬನ್ನಿ. ಬೈ ದ ವೇ, ನಿಮ್ಮ ಆರೋಗ್ಯ ಹೇಗಿದೆ? ಈಗೆಲ್ಲ ಓಕೆ ಅಲ್ವಾ? ಈಗೇನು ತೊಂದರೆ ಇಲ್ಲ. ಓಕೆ ರೈಟ್, ನಾನು ಆಫೀಸ್ ಹೋಗಿ ಬಂದ್ಬಿಡ್ತೇನೆ. ಹೋಗ್ಬಿಟ್ಟು ಬನ್ನಿ. ಅದಕ್ಕೆ ಬಾಯ್ ಅಮ್ಮ. ಬಾಯ್ ಮಾನ್ಸಿ. ಬಾಯ್ ಸರ್. ಬಾಯ್ ಸಂಪತ್. ಈ ಸಲ ಇವನೊಬ್ಬ ಅಂಟ್ಕೊಂಡು ಬಂದಿದ್ದಾನಲ್ಲ, ಮನೇಲಿ ಮನೋರಂಜನೆಗೆ ಇವನೊಬ್ಬ ಕಮ್ಮಿ ಇದ್ದ. ಈಗ ಪ್ಯಾಕೇಜ್ ಭರ್ತಿ ಆಯ್ತು. ನಾಲಾಯಕ್ ನನ್ನ ಮಕ್ಕಳ ಕೊಟ್ಟಿದ್ ಒಂದ್ ಕೆಲಸ, ಅದನ್ನು ಎಡವಟ್ ಮಾಡ್ಕೊಂಡು ಬಂದು ಕೆಲಸ ಮುಗೀತು ಅಂತ ಹೇಳಿದ್ರಲ್ಲೋ. ಬರ್ತಿರೋ ಕೋಪಕ್ಕೆ ನಿಮ್ಮನ್ನ ತುಂಡ ಕತ್ತರಿಸ್ಬೇಕು ಅನ್ಸುತ್ತೆ. ಎಷ್ಟು ಜನ ಇದ್ರು ನೀವು? ಎಷ್ಟು ಜನ ಇದ್ರು? ನಾವಿಷ್ಟು ಜನ ಇದ್ವಿ ಸರ್. 1 2 3. ಅವಳು ಅನು ಒಬ್ಳೆ. ಗಂಡಸ್ರು ಅಂತ ಹೇಳ್ಕೊಳಕ್ ನಾಚಿಕೆ ಆಗಲ್ವೇನ್ರು? ಅವ್ಳು ಸತ್ತೋದು ಅಂತ ಬಡ್ಕೊಂಡ್ರಲ್ಲೋ. ಈಗ ವಾಪಸ್ ಬಂದು ಬದುಕಿದಾಳೆ ಅಂತಿದ್ರ, ಅದ್ ಹೇಗ ಸಾಧ್ಯ? ಅದೇ ಗೊತ್ತಾಗ್ತಿಲ್ಲ ಸರ್. ನಾವು ನೋಡಿದಾಗ ನನ್ನ ಕಣ್ಮುಂದೆ ಯಾರು ನಿಂತ್ಕೋಬೇಡಿ. ಹೋಗ್ತಾರೆ ಹೋಗ್ಲೋ. ಬಾಣ ಬಿಟ್ಟಾಗ ವೈರಿ ತಪ್ಪಿಸ್ಕೊಂಡ ಅಂತಂದ್ರೆ ಮುಂದಿನ ಬಾಣ ಸರಿಯಾಗಿ ಬಿಡ್ಬೋದು. ಆದ್ರೆ ಬಾಣ ವೈರಿ ಎದೆಗೆ ತಾಕಿ ಕೂಡ ಅವನ್ ಸತ್ತಿಲ್ಲ ಅಂತಂದ್ರೆ ನಾವು ಹುಷಾರಾಗಿರ್ಬೇಕು. ಸತ್ತೋಳು ಎದ್ದು ಬರುವಷ್ಟು ಗಟ್ಟಿಗಿತ್ತಿನ ಅವಳು ಗಟ್ಟಿಗಿತ್ತಿ ಅಲ್ಲ. ಈ ದಡ್ಡನ್ ಮಕ್ಕಳು ವೇಸ್ಟ್. ಇವ್ರುಗಳನ್ನ ನಂಬುದ್ನಲ್ಲ ನಾನೇ ಮೂರ್ಖ. ಮಾಡಿ ನಾನು ಬೇರೆ ಥರನೇ ಡೀಲ್ ಮಾಡ್ತೇನೆ. ಸರ್, ಟೀ. ಥ್ಯಾಂಕ್ ಯು. ಜೇಂಡನ್ ಕರಿ. ಸರ್, ಜೇಂಡನ್. ಸರ್, ಜೆಂಡೆ ಸರ್ ಇಲ್ಲ ಸರ್. ಸಂತೋಷ್. ಸರ್, ಮೀರಾನು ಇಲ್ವಾ? ಕ್ಯಾಬಿನಲ್ಲಿ ಇದ್ದಾರೆ ಸರ್, ಕರಿತೀನಿ. ಜೇಂಡೆ, ನೀನು ಎಲ್ಲಿದೆ ಅನ್ನೋದನ್ನ ನಿನ್ನ ಹತ್ರನೇ ಕೇಳಬೇಕು ಅಂತ ಅನಿಸ್ತಿದೆ ಕಣೋ. ಕರೆದಾಗ್ಲಿಲ್ಲ, ಕಣ್ಮುಂದೆ ಬಂದು ನಿಲ್ತಿದ್ದವನು ಈಗ ಅದು ಎಲ್ಲಿ ಕಳೆದು ಹೋಗಿದ್ಯೋ. ಆ್ಯಂಡ್ ಜೆಮಿನಿ ಕಾರ್ಪ್ಸ್ ಅವ್ರ ಜೊತೆ ಮೀಟಿಂಗ್ ಆದಮೇಲೆ ಆ್ಯಕ್ಷನ್ ನ್ಯೂಸ್ ಅವ್ರ 20th ಆ್ಯನಿವರ್ಸರಿ ಇದೆ ಸರ್. ಅಲ್ಲಿ ನಮ್ಮ ಕಂಪನಿ ಸಕ್ಸಸ್ ರೀಲ್ಸ್ನ ಕೂಡ ಕೇಳಿದ್ದಾರೆ.
ವಿ ಆರ್ ಪ್ರಮೋಟಿಂಗ್ ಅವರ್ ಬ್ರ್ಯಾಂಡ್ ದೇರ್. ದಟ್ಸ್ ಇಟ್ ಫಾರ್ ಟುಡೇ. ಅದು ಹೇಗೆ ನಿನ್ನ ನೀನು ಎಲ್ಲದಕ್ಕೂ ಅಡ್ಯಾಪ್ಟ್ ಮಾಡ್ಕೊತೆ ಮೀರಾ? ಸರ್, ಸಿಚುವೇಶನ್ಗೆ ತಕ್ಕಂತೆ ಹೊಂದ್ಕೊಂಡು ಹೋಗೋದು ಎಲ್ಲರ ಕೈಲೂ ಆಗೋದಿಲ್ಲ. ನಾನು ಅಷ್ಟೇ ಅದನ್ನು ಈಗ ಕಲಿತಾ ಇದ್ದೀನಿ. ಬಟ್ ಯು ಆರ್ ಅ ಮಾಸ್ಟರ್ ಇನ್ ಇಟ್. ಯೂಶಲಿ ಕೆಲಸದ ಅಪ್ಡೇಟ್ಸ್ ಎಲ್ಲ ದಾದನ್ ಕೊಡ್ತಾ ಇದೆ, ಬಟ್ ಈಗ ನನಗೆ ಕೊಡೋ ಪರಿಸ್ಥಿತಿ ಬಂದಿದೆ. ನಿನಗೆ ಬೇಜಾರಾಗ್ತಿಲ್ವಾ ಮೀರಾ? ನೋ ವೇ ಸರ್, ನೀವ್ಯಾಕೆ ಹಾಗೆ ಅನ್ಕೋತಾ ಇದ್ದೀರಾ? ಐ ಮೀನ್, ನಿಮ್ಗೆ ಅಪ್ಡೇಟ್ ಮಾಡೋಕ್ಕೆ ನನಗೆ ಯಾಕೆ ಬೇಜಾರಾಗಬೇಕು ಸರ್? ಇನ್ಫ್ಯಾಕ್ಟ್ ಈ ಕಂಪನಿ ನಿಜವಾದ ಬಾಸ್ ನೀವು. ಸೊ ನಾನು ಎಲ್ಲ ಅಪ್ಡೇಟ್ಸ್ನು ನಿಮಗೆ ಕೊಡಬೇಕು. ಇಷ್ಟು ದಿವಸ ಈ ಸತ್ಯ ಗೊತ್ತಾಗಿರ್ಲಿಲ್ವಲ್ಲ ಅನ್ನೋದೊಂದೇ ಬೇಜಾರು. ಬಟ್ ಸರ್, ನೀವು ಹೇಳಿದ ಒಂದು ಕೆಲಸ ಮಾತ್ರ ನನ್ನ ಕೈಲಿ ಮಾಡೋಕ್ಕಾಗಿಲ್ಲ. ಯಾವುದು ಮೀರಾ? ಜೈಲ್. ಎಷ್ಟು ಟ್ರೈ ಮಾಡಿದ್ರೂ ಕಾಂಟ್ಯಾಕ್ಟಿಗೆ ಸಿಗ್ತಾನೆ ಇಲ್ಲ ಸರ್. ಫಸ್ಟ್ ಟೈಮ್ ರಿಂಗ್ ಆಯಿತು, ಆಮೇಲೆ ಕಂಟಿನ್ಯೂಸ್ಲಿ ಸ್ವಿಚ್ಡ್ ಆಫ್. ಐ ಥಿಂಕ್ ಚೇಂಡೆ ಯಾವುದೋ ದೊಡ್ಡ ಮಟ್ಟದ ಪ್ರಿಪ್ರೇಷನಲ್ಲೇ ಇದ್ದಾರೆ ಅನಿಸುತ್ತೆ. ಯಾವುದಕ್ಕೂ ನಾವು ಅಲರ್ಟ್ ಆಗಿರೋದು ಒಳ್ಳೇದು. ಯಾ, ಆಲ್ವೇಸ್ ಕೀಪ್ ಯುವರ್ ಎನಿಮೀಸ್ ಕ್ಲೋಸರ್ ಅಂತಾರಲ್ಲ, ಜೈಂಡೆ ನಮ್ಮಿಂದ ದೂರ ಇದ್ದಷ್ಟು ನಮಗೆ ಅಪಾಯ. ಸರ್, ಅನು ಒಂದಷ್ಟು ಪ್ರೂಫ್ಸ್ನ ಕಲೆಕ್ಟ್ ಮಾಡಿದ್ಲಲ್ಲ, ಅದನ್ನಿಟ್ಕೊಂಡು ಏನಾದರೂ ಮಾಡೋಕ್ಕಾಗುತ್ತಾ? ಬಿಕಾಸ್ ಅನು ಕಡೆಯಿಂದ ಅದ್ರ ಬಗ್ಗೆ ಯಾವುದೇ ಅಪ್ಡೇಟ್ಸ್ ಬಂದಿಲ್ಲ. ಅದಕ್ಕೇನು ಈ ವಿಷಯದಲ್ಲಿ ಅರ್ಥನೇ ಮಾಡ್ಕೊಳಕ್ಕಾಗ್ತಿಲ್ಲ. ಸಡನ್ನಾಗಿ ಇಂಟ್ರೆಸ್ಟ್ ತೋರಿಸ್ತಾರೆ, ಆಮೇಲೆ ದಾದ ಕಣ್ಮುಂದೆ ಬಂದ ತಕ್ಷಣ ಅವ್ರ ಕಡೆ ವಾಗ್ತಾರೆ. ಐ ರಿಯಲಿ ಡೋಂಟ್ ಅಂಡರ್ಸ್ಟ್ಯಾಂಡ್. ಐ ಮೀನ್, ಅವರು ದಾದನ ಅದು ಎಷ್ಟು ಪ್ರೀತಿ ಮಾಡಿ ಮದುವೆ ಆದರೂ ನನಗೆ ಗೊತ್ತಿಲ್ಲ. ಬಟ್ ಎಲ್ಲ ವಿಷಯನೂ ಗೊತ್ತಾದ ಮೇಲೂ ಅದಕ್ಕೆ ತಲೆಯಲ್ಲಿ ಏನು ಓಡ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಸರ್, ಐ ಟಾಕ್ ಟು ಅನು ಒನ್ಸ್. ಶ್ಯೂರ್ ಮೀರಾ. ಎಕ್ಸ್ಕ್ಯೂಸ್ ಮೀ ಸರ್. ಯಾ ಮೇಡಮ್, ಆರ್ಯ ಸರ್ ಕರೀತಿದ್ದಾರೆ. ಶೋರ್, ಐಲ್ ಬಿ ದೇರ್. See you later. ನಾನು ಅನು ಥರನೇ ಯಾರಾದರೂ ಮನೆಗೆ ನೆಂಟರು ಬಂದರೆ ಕ್ಲಾಸಿಗೆ ಚಕ್ಕರ್ ಹಾಕ್ಬೋದು ಅಂತ ಕಾಯ್ತಾ ಇರ್ತಿದ್ದೆ. ಅದೇ ಥರ ಇವಾಗ ನಾವೆಲ್ಲ ಬಂದಿದ್ದೀವಿ ಅಂತ ಅನು ಆಫೀಸಿಗೆ ಚಕ್ಕರ್ ಹಾಕಿದ್ಯಾ ಅಲ್ವಾ ಅನು? ಇಲ್ಲಪ್ಪ, ಅನು ಆಫೀಸ್ಗೆ ಜಲಂಧರ್ ಸರಿಯಾಗಿ ಕಾಲ್ ಮಾಡ್ತಿದ್ದಾರೆ. ಒಂದು ನಿಮಿಷ ಬಂದೆ. ಹಲೋ ಜಲಂಧರ್ ಸರ್. ಹಲೋ ಮೇಡಮ್, ಎಲ್ಲಿದ್ದೀರಾ? ನಾನು ಮನೇಲಿದ್ದೀನಿ ಸರ್. ಏನು ವಿಷಯ?
ನೀವು ಕಾಲ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ವಾಟ್? ಇನ್ನು ಮನೇಲಿ ಇದ್ದೀರಾ? ಇನ್ನು ಇಲ್ಲಿ ಬರಕ್ಕೆ ಎಷ್ಟೊತ್ತಾಗತ್ತೆ?